ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾನ್ಯ ಸಂಸದರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರು ಇವತ್ತು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಆ ವಿಚಾರ ಈಗ ತಾನೇ ನಮಗೆ ವಿಚಾರ ಗೊತ್ತಾಯಿತು. ಏನಂತ ಹೇಳಿದ್ರೆ, ಕೆಂಪೇಗೌಡರ ಜಯಂತಿಯನ್ನು ಯಲಹಂಕದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಮಾತಾಡಿದ್ದಾರೆ ಅಂತೇಳಿ ವಿಚಾರ ಗೊತ್ತಾಯ್ತು ನಮಗೆ. ಸಂತೋಷ ಮಾನ್ಯ ಸುಧಾಕರ್ ಸಾಹೇಬ್ರೆ. ಕೆಂಪೇಗೌಡರು ಜಯಂತಿ, ಕೆಂಪೇಗೌಡರ ಜ್ಞಾಪಕ ಇವತ್ತು ನಿಮಗೆ ಬಂದಿರ್ಬೋದು ಯಲಹಂಕದಲ್ಲಿ. ತುಂಬ ಸಂತೋಷ ನೀವು ಬಂದು ಮಾತಾಡಿರ್ತಕ್ಕಂಥದ್ದು, ಕೆಂಪೇಗೌಡರು ಜಯಂತಿ ಮಾಡ್ತಕ್ಕಂಥದ್ದು ನಾವು ಸಹ ಒಪ್ಕೊಳ್ತೀವಿ, ಇಲ್ಲ ಅಂತಲ್ಲ. ನೀವು ಒಂದು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಬರೀ ಯಲಹಂಕದಲ್ಲಿ ಬರೀ ಸತೀಶ್ ಅವರು, ಹನುಮಯ್ಯನವ್ರು ಇಬ್ಬರೇ ಅಲ್ಲ, ನಿಮ್ಮ ಜೊತೆಯಲ್ಲಿ ಅವರಿಬ್ಬರೇ ಅಲ್ಲ ಪ್ರಾಮಾಣಿಕರು. ಇವಾಗ ನೀವು ಹೇಳ್ಬಿಟ್ಟು ಹೋಗಿದ್ದೀರಿ ಅವರು ಇವರಿಬ್ಬರು ಭಾಳ ಪ್ರಾಮಾಣಿಕರು ಅಂತೇಳಿ. ಅವರಿಬ್ಬರೇ ಅಲ್ಲ ಪ್ರಾಮಾಣಿಕರು. ಅನೇಕ ಜನ ನಿಮಗೆ ಓಟ್ ಹಾಕಿರ್ತಕ್ಕಂಥವರು ನಮ್ಮ ಪಕ್ಷದಲ್ಲಿ ಅನೇಕ ಜನ ಇದ್ದಾರೆ. ಮತ್ತು ಜೊತೆಗೆ ನಮ್ಮಲ್ಲಿ ಇಬ್ಬರು ನಮ್ಮ ಮಂಡಲ ಅಧ್ಯಕ್ಷಗಳಿದ್ದಾರೆ. ಅಲ್ಲಿ ಗ್ರಾಮಾಂತರದಲ್ಲಿ ರಾಮಮೂರ್ತಿ ಅವರಿದ್ದಾರೆ, ನಗರದಲ್ಲಿ ಮುನಿರಾಜು ಅವರಿದ್ದಾರೆ, ಮತ್ತು ನಾವೆಲ್ಲ ಇದ್ದೀವಿ. ನಾವು ಬಿ ಜೆ ಪಿ ಪಕ್ಷದ ಪ್ರಾಮಾಣಿಕರೇ. ನಾವಿರ್ತಕ್ಕಂಥವ್ರು ಯಾರು ಇವತ್ತು ಬಿ ಜೆ ಪಿನಲ್ಲಿ ಇದ್ದೀವಿ ಎಲ್ಲರೂ ಪ್ರಾಮಾಣಿಕರೇ. ಇವತ್ತು ದೇಶದಲ್ಲೇ ನಂಬರ್ 1 ಸ್ಥಾನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಮೆಂಬರ್ಶಿಪ್ಪಲ್ಲಿ ಯಲಹಂಕ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ 2,20,000 ಮೆಂಬರ್ಶಿಪ್ ಕೊಟ್ಟಿರ್ತಕ್ಕಂಥವ್ರು ಯಲಹಂಕ ಕ್ಷೇತ್ರದವರು ಎಲ್ಲರೂ ಪ್ರಾಮಾಣಿಕರೇ. ಅಷ್ಟು ಜನ ಪ್ರಾಮಾಣಿಕರೇ. ಮತ್ತು ನಮ್ಮ ಶಾಸಕರ ಜೊತೆಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕರೇ. ಯಾರು ಪ್ರಾಮಾಣಿಕರು ಇಲ್ಲದೇ ಇಲ್ಲ. ಇವರಿಬ್ಬರೇ ಅಲ್ಲ, ಸತೀಶ್ ಅವರು, ಹನುಮಯ್ಯನವ್ರು ಇಬ್ಬರೇ ಎಲ್ಲ ಪ್ರಾಮಾಣಿಕರು. ಎಲ್ಲರೂ ಪ್ರಾಮಾಣಿಕರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ನೀವು ಮಾತಾಡಿದ್ದೀರಿ ಕೆಂಪೇಗೌಡರ ಜಯಂತಿಯನ್ನು ನಾವು ಮಾಡಬೇಕು, ಇಬ್ಬರು ಪ್ರಾಮಾಣಿಕರನ್ನ ಜೊತೆಯಲ್ಲಿ ಕುಂಡಿಸ್ಕೊಂಡು ನೀವು ಮಾತಾಡಿದ್ದೀರಿ. ಈ ಪ್ರಾಮಾಣಿಕರು ಒಂದು 8 ತಿಂಗಳು 9 ತಿಂಗಳಾಯಿತು, ಯಾವುದೇ ಒಂದು ಬಿ ಜೆ ಪಿಯ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಒಂದೇ ಒಂದು ಮೀಟಿಂಗ್ ಬಂದಿಲ್ಲ, ಯಾವುದೇ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾವುದೇ ಕಾರ್ಯಕರ್ತರ ಜೊತೆ ಅವರು ಸ್ಪಂದಿಸಿಲ್ಲ. ಇದು ಒಂದು ಭಾಗ. ಆದರೆ ಈಗ ನೀವು ಎಲ್ಲರನ್ನೂ ಕರಿಬೋದಾಗಿತ್ತು. ಯಲಹಂಕ ಕ್ಷೇತ್ರದಲ್ಲಿ ನೀವು ಬಿ ಜೆ ಪಿಯಿಂದ ಗೆದ್ದಿರ್ತಕ್ಕಂಥ ಸಂಸದರು, ನೀವು ಬಿ ಜೆ ಪಿ ಸಂಸದರು. ನೀವು ಸಂಸದರು ಬಂದಾಗ ಯಲಹಂಕ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳನ್ನ ಕರೆದು, ಒಕ್ಕಲಿಗರ ಕಾರ್ಯಕರ್ತನ ಅಟ್ಲೀಸ್ಟ್ ಒಕ್ಕಲಿಗರ ಲೀಡರ್ಗಳನ್ನಾದರೂ ಕರೆದು, ನಮ್ಮನ್ನೆಲ್ಲ ಕರೆದು ಒಟ್ಟಿಗೆ ಕೂರಿಸ್ಕೊಂಡು, ಏನಪ್ಪ ಒಂದು ಯಲಹಂಕ ಕ್ಷೇತ್ರದಲ್ಲಿ ಈ ಥರ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಏನು ನಿಮ್ಮ ಅಭಿಪ್ರಾಯ ಅಂತೇಳಿ ಕೇಳಿ ನಾವು ಎಲ್ಲ ಸೇರಿಕೊಂಡು, ನಾವೇನು ಬೇಡ ಅಂತೇನು ಹೇಳೋದಿಲ್ಲ. ನಾವೇನು ಕೆಂಪೇಗೌಡರ ಜಯಂತಿ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳೋದಿಲ್ಲ. ಎಲ್ಲರೂ ಸೇರ್ಕೊಂಡು ಮಾಡ್ಬೋದಾಗಿತ್ತು, ಮಾಡೋಣ. ಆದರೆ ನೀವು ಏಕಾಏಕಿ ಬಂದು ಯಲಹಂಕದಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದೇನು? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರು ನೀವು. ಚಿಕ್ಕಬಳ್ಳಾಪುರದಲ್ಲಿ ನೀವು ಮಾಡ್ಬೋದಿತ್ತಲ್ಲ ಪ್ರೆಸ್ ಮೀಟು. ಬೇಡ, ಯಲಹಂಕದಲ್ಲಿ ನೀವು ಮಾಡಬೇಕಾದ್ರೆ ಯಲಹಂಕದ ನಮ್ಮ ಲೀಡ್ರುಗಳನ್ನ, ಒಕ್ಕಲಿಗರ ಮುಖಂಡರುಗಳು ಬೇಕಾದಷ್ಟು ಜನ ಇದ್ದಾರಲ್ಲ. ಏನು ಕೆಂಪೇಗೌಡರು ಬರೀ ನಮಗೇನು ಒಕ್ಕಲಿಗರು ಅಷ್ಟೇ ಜನಕ್ಕೇನು ಸಹಾಯ ಮಾಡಿಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ನಮ್ಮ ಚಿಕ್ಕಪೇಟೆ, ತರಕಪೇಟೆ ಎಲ್ಲ ಎಷ್ಟೋ ಜನಕ್ಕೆ, ಅನೇಕ ಜಾತಿ ಜನಾಂಗಗಳಿಗೆಲ್ಲ ಸಹಾಯ ಮಾಡಿರ್ತಕ್ಕಂಥವ್ರು ಇವತ್ತು ಎಲ್ಲರೂ ಕೆಂಪೇಗೌಡರನ್ನ ಇಷ್ಟಪಡ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿಸಿ ನೀವು ಕರೆದು ಒಂದು ಮೀಟಿಂಗ್ ಮಾಡಿ, ನಾವು ಒಂದು ಸಮಾವೇಶ ಮಾಡೋಣ, ಕೆಂಪೇಗೌಡರ ಜಯಂತಿ ಮಾಡೋಣ ಯಲಹಂಕದಲ್ಲಿ, ನಾವು ಕೆಂಪೇಗೌಡರನ್ನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗೋಣ, ಈ ಕ್ಷೇತ್ರದಲ್ಲಿ ನೀವೆಲ್ಲ ಬರಬೇಕು ಅಂತೇಳಿ ನಮ್ಮನ್ನು ಕರೆದು, ನಮ್ಮ ಶಾಸಕರು ಅವರು ಕೆಂಪೇಗೌಡರ ವಂಶಸ್ಥರು, ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥವ್ರ ಶಾಸಕರು, ಅವರೇನು ಹೊರತಲ್ಲ, ಅವರು ನಮ್ಮಲ್ಲಿ ಇರ್ತಕ್ಕಂಥವ್ರೇ. ಅಟ್ಲೀಸ್ಟ್ ಅವ್ರನ್ನಾದರೂ ಕರಿಬೋದಾಗಿತ್ತು, ಇಲ್ಲ ನಮ್ಮನ್ನಾದರೂ ಕರಿಬೋದಾಗಿತ್ತು. ಯಾಕೆ ಕರೆದಿಲ್ಲ? ನಿಮ್ಮ ಉದ್ದೇಶ ಏನು? ಇಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು. ಯಲಹಂಕ ಕ್ಷೇತ್ರದಲ್ಲಿ ಶಾಸಕರಿಗೆ ಏನಾದರೂ ಮಾಡಿ ಮರ್ಯಾದೆ ಕಳಿಬೇಕು. ಯಲಹಂಕ ಕ್ಷೇತ್ರದ ಬಿ ಜೆ ಪಿಯನ್ನು ಡಿವೈಡ್ ಮಾಡಬೇಕು, 2 ಭಾಗ 3 ಭಾಗ ಮಾಡಿ ಇಲ್ಲಿ ಹಾಳು ಮಾಡಬೇಕು. ಹೆಂಗೋ 4 ಟರ್ಮ್ MLA ಅವರು ವಿಶ್ವನಾಥ್ ಅವ್ರು ಗೆದ್ದವ್ರೆ, ಮುಂದಿನ ಸಲ ಸರ್ಕಾರ ಬಂದರೆ ಮಂತ್ರಿ ಆಗಿಬಿಡ್ತಾರೆ. ಏನಾದರೂ ಮಾಡಿ ಇದನ್ನು ಅಡ್ಡ ಹಾಕಬೇಕು. ನಾನು ನೆಕ್ಸ್ಟ್ ಮುಂದಿನ ಸಲ MLAಗೆ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡ್ರೆ ನನಗೂ ಮಂತ್ರಿಗೆ ಏನಾದರೂ ಅಡ್ಡಗಿಡ್ಡ ಆಗ್ಬೋದೇನೋ ಅಂತೇಳಿ ನೀವು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮಗಳಿಗೆಲ್ಲ ಕೈ ಹಾಕಿದ್ದೀರಿ. ಈಗ ಸತೀಶ್ ಅವ್ರಿಗೆ
ಈಗ ನೀವು ಹೇಳಿದ್ರಿ ಸ್ವಾಭಿಮಾನಿಗಳು, ಭಾಳ ಪ್ರಾಮಾಣಿಕರು, ಏನೂ ಮಾಡಿಲ್ಲ ಕೆಂಪೇಗೌಡರು ವಂಶಸ್ಥರಿಗೆ, ಒಕ್ಕಲಿಗರಿಗೆ ಏನೂ ಮಾಡಿಲ್ಲ ವಿಶ್ವನಾಥ್ ಅವರು ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಿ. ಇಲ್ಲಿ ನನಗೆ ಮಾಹಿತಿ ಬಂತು. ಸ್ವಾಮಿ ಮಾನ್ಯ ಸುಧಾಕರ್ ಸಾಹೇಬ್ರೆ, ಒಕ್ಕಲಿಗರ ಜಯಂತಿಯನ್ನು ಪ್ರತಿ ವರ್ಷ ಶಾಸಕರು ಯಲಹಂಕ ಕ್ಷೇತ್ರದಲ್ಲಿ ಮಾಡ್ತಾರೆ. ಕೆಂಪೇಗೌಡರ ಪ್ರತಿಮೆಯಿಂದ ಹಿಡಿದು ಇಲ್ಲಿ ತಾಲೂಕು ಆಫೀಸು ಕೆಂಪೇಗೌಡರ ಪ್ರತಿಮೆವರೆಗೂ ಪ್ರತಿ ವರ್ಷ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗೂಡಿ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಾರೆ. ನಾವು ಸೇರಿ ಮಾಡ್ತೀವಿ. ಕೆಂಪೇಗೌಡರ ಪ್ರತಿಮೆಯನ್ನು ಇದೇ ತಾಲೂಕು ಆಫೀಸ್ ಮುಂದೆಗಡೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಕ್ಕಂಥವ್ರು SR ವಿಶ್ವನಾಥ್ ಅವರು. ಇದು ತಮ್ಮ ಗಮನದಲ್ಲಿರಲಿ. ಜೊತೆಗೆ ನಮ್ಮ ಕೆಂಪೇಗೌಡರ ವಾರ್ಡ್ ನಂಬರ್ 1ರಲ್ಲಿ ಇದು ನಿಮ್ಮ ಗಮನದಲ್ಲಿರಲಿ. ಮಾನ್ಯ ಸುಧಾಕರ್ ಸಾಹೇಬ್ರೆ, ನಿಮ್ಮ ಗಮನದಲ್ಲಿರಲಿ. ವಾರ್ಡ್ ನಂಬರ್ 1 ಅಂತೇಳಿ ಯಲಹಂಕದಲ್ಲಿ 2008ರಲ್ಲಿ ಶಾಸಕರಾದ ಮೇಲೆ ಫಸ್ಟ್ BBMP ಚುನಾವಣೆ ಆದಾಗ ವಾರ್ಡ್ ನಂಬರ್ 1ಕ್ಕೆ ಕೆಂಪೇಗೌಡ ಅಂತ ಹೆಸರಿಟ್ಟವರು ವಿಶ್ವನಾಥ್ ಅವರು. ಮಾನ್ಯ ಶಾಸಕರು ವಿಶ್ವನಾಥ್ ಅವರು ಕೆಂಪೇಗೌಡರನ್ನ ಅವತ್ತೇನೇ ಕೆಂಪೇಗೌಡರ ಹೆಸರನ್ನು ನಾವು ವಾರ್ಡ್ ನಂಬರ್ 1ಕ್ಕೆ ಇಡೀ ಬೆಂಗಳೂರು 198 ವಾರ್ಡ್ ಮಾಡಿದಾಗ ಮಾನ್ಯ ಶಾಸಕರು ವಾರ್ಡ್ ನಂಬರ್ 1ಕ್ಕೆ ಕೆಂಪೇಗೌಡರ ಹೆಸರನ್ನು ಇಟ್ಟರು. ಇದ್ರ ಜೊತೆಯಲ್ಲಿ ಕೆಂಪೇಗೌಡ ವಿಧಾನಸೌಧದಲ್ಲಿ ಫಸ್ಟ್ ಟೈಮ್ 2008ರಲ್ಲಿ ಅವ್ರು ಶಾಸಕರಾದರು. ನಿಮಗೆ ಅವಾಗಿನ ನೀವು ಶಾಸಕರಾಗಿರಲಿಲ್ಲ. ಅದಾದಮೇಲೆ ನೀವು 2013ರಲ್ಲಿ ಶಾಸಕರಾಗಿದ್ದು. ಅವ್ರು ಫಸ್ಟ್ ಟೈಮ್ 2008ರಲ್ಲಿ ಶಾಸಕರಾದಾಗ ಕೆಂಪೇಗೌಡರ ಹೆಸರಲ್ಲಿ ಪ್ರಮಾಣ ವಚನ ವಿಧಾನಸೌಧ ಸ್ವೀಕಾರ ಮಾಡಿದ್ರು. ಅದು ನಿಮಗೆ ನೆನಪಿರಲಿ. ಕೆಂಪೇಗೌಡರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆಮೇಲೆ ಈಗ ಇಲ್ಲಿ ನಮ್ಮಲ್ಲಿ ಅವರನ್ನು ಯಾವ ರೀತಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಕರೀತಾರೆ ಅಂತ ಹೇಳಿದ್ರೆ, ಆಧುನಿಕ ಕೆಂಪೇಗೌಡ, ಭಗೀರಥ ಕೆಂಪೇಗೌಡ, ಅಭಿವೃದ್ಧಿ ಅಧಿಕಾರ. ಸುಮ್ಮನೆ ಬರಲ್ಲ ಈ ಹೆಸರುಗಳೆಲ್ಲ, ಸುಮ್ಮನೆ ಬರ್ತದ? ಅಭಿವೃದ್ಧಿ ಅಧಿಕಾರ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಕೆಲಸ ಎಲ್ಲ ಕಡೆ ಮಾಡಿರ್ತಕ್ಕಂಥದ್ದು ಏನಾದರೂ ಇದ್ದರೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರೆ. ಇವತ್ತು ಆ ಕೆಲಸನ ಯಲಹಂಕ ಕ್ಷೇತ್ರದಲ್ಲಿ ಹಳ್ಳಿನಲ್ಲೂ ಬೀದಿಯಲ್ಲೂ ನಗರದಲ್ಲೂ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾಸಕರು. ಅದಕ್ಕೆ ಅವರನ್ನು ಆ ರೀತಿ ಕರೀತಕ್ಕಂಥದ್ದು. ಮತ್ತು ಆಧುನಿಕ ಕೆಂಪೇಗೌಡ ಅಂತ ಹೇಳಿದ್ರೆ ನಮ್ಮ ಎಲ್ಲ ಜಾತಿ ಜನಾಂಗಕ್ಕೂ ಅವರು ಪ್ರೀತಿಯಿಂದ ಕಾಣ್ತಾರೆ. ಒಕ್ಕಲಿಗರ ಜನಾಂಗವನ್ನು ಅತಿ ಹೆಚ್ಚು ಪ್ರೀತಿಯಿಂದಲೂ ಕಾಣ್ತಾರೆ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಈಗ ಜೊತೆಗೆ ನಿಮ್ಗೆ ಗೊತ್ತಿಲ್ಲ, ಮಾನ್ಯ ನಮ್ಮ ಸ್ವಾಮೀಜಿನ ಕೇಳಿ, ನಮ್ಮ ಚುಂಚನಗಿರಿ ಸ್ವಾಮೀಜಿಗಳು, ನಮ್ಮ ಜನಾಂಗದ ಸ್ವಾಮೀಜಿಗಳು, ಅವ್ರನ್ನ ಕೇಳಿ ನೀವು ಒಂದು ಸಲ. ಸುಮಾರು ಒಂದು 6-7-8 ಎಕರೆ ಇರಬೇಕು. 8 ಎಕರೆ ಸಿಂಗನಾಯಕನಹಳ್ಳಿಯಲ್ಲಿ ಸ್ವಲ್ಪ ಸಣ್ಣಪುಟ್ಟ ತಗರಲ್ಲಿತ್ತು. ಸ್ವಾಮೀಜಿಗಳನ್ನು ಕರೆದು ಮಠಕ್ಕೆ ಹೋಗಿ, ನಾವೆಲ್ಲ ಹೋಗಿದ್ದೀವಿ ಮಠಕ್ಕೆ. ಇದೇ ಸತೀಶ್ ಅವ್ರಿಗೂ ಗೊತ್ತು, ಅವರು ನಮ್ಮ ಜೊತೆಲಿ ಬಂದಿದ್ದಾರೆ. ಎಲ್ಲಿಗೆ? ಸ್ವಾಮೀಜಿಯವರು ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಚುಂಚನಗಿರಿಗೆ ಹೋಗಿ 8 ಎಕರೆಯನ್ನು ಅವರಿಗೆ ನಮ್ಮ ಮಠಕ್ಕೆ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಫೋನ್ ಮಾಡಿದರು ಸ್ವಾಮೀಜಿಗಳು. ನಾನು ಕಾರಲ್ಲಿ, ಶಾಸಕರ ಕಾರಲ್ಲಿದ್ದೆ. ಸ್ವಾಮೀಜಿಗಳು ಫೋನ್ ಮಾಡಿದ್ರು, ವಿಶ್ವನಾಥ್ ಅವರೇ, ಸಿಂಗನಾಯಕನಹಳ್ಳಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಜಾಗ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಅಲ್ಲಿ ಮಾಡಬೇಕು ವಿಶ್ವನಾಥ್ ಅವರೇ, ನಿಮ್ಮ ಸಹಕಾರ ಇರಬೇಕು. ಮತ್ತು ಯಾರ್ಯಾರು ಅಲ್ಲಿ ಸಹಕಾರ ನಮಗೆ ಕೊಡ್ತಾರೆ ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರಿಬೇಕು ಅಂತ ಕೇಳಿದ್ರು ನಮ್ಮ ಸ್ವಾಮೀಜಿಗಳು. ನಮ್ಮ ಶಾಸಕರು ಹೇಳಿದ್ದಾರೆ, ಆಯಿತು ಬುದ್ಧಿ, ನಾವು ಅದನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಯಾರ್ಯಾರು ಇದ್ದಾರೆ ಈ ಭಾಗದಲ್ಲಿ ಎಲ್ಲರನ್ನೂ ಕರಿತೀವಿ, ನೀವು ಬನ್ನಿ ಒಂದು ಸಲ ಒಂದು ಮೀಟಿಂಗ್ ಮಾಡಿ ಇದನ್ನು ಶುರು ಮಾಡೋಣ ಅಂತೇಳಿ ಹೇಳಿದ್ದಾರೆ. ಇದಕ್ಕಿನ್ನ ಬೇಕಾ ಹೇಳಿ? ಇಟಗಲ್ಪುರದಲ್ಲಿ 2 ಎಕರೆ 2.5 ಎಕರೆ ಒಳ್ಳೆ ಫಸ್ಟ್ ಕ್ಲಾಸ್ ಜಾಗ, ಅಲ್ಲೂ ಒಂದು 2 ಎಕರೆ ಕೊಟ್ಟಿದ್ದಾರೆ ಶಾಸಕರು. ಅಲ್ಲೂ 2 ಎಕರೆ ನಮ್ಮ ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಆಯಿತಾ? ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ಇದಾಗಬಾರ್ದಲ್ವಾ? ಏನಾದರೂ ಇದ್ದರೆ ಕರೀರಿ, ನಮ್ಮನ್ನು ಕರೀರಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ಏನು ಸಮಸ್ಯೆ ಇದೆ ಬಗೆಹರಿಸೋಣ. ನೀವು ಪದೇ ನಿಮ್ಮನ್ನು ನೋಡಿದ್ರೆ, ಈಗ ಒಬ್ಬ ಸಂಸದರು 8 ವಿಧಾನ ಕ್ಷೇತ್ರಗಳು ಬರ್ತದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಒಬ್ಬರು ಹಿರಿಯರಿದ್ದಾಗೆ ಒಂದು ಸಂಸದರು ಅಂತ ಹೇಳಿದ್ರೆ
ಆಯಿತು, ನಾವೆಲ್ಲ ವಿರೋಧ ಮಾಡಿದ್ವಿ, ನಾವು ಅಲೋಕ್ ಅವ್ರಿಗೆ ಕೇಳಿದ್ವಿ, ನೀವು ನಮಗೆ MP ಕೊಡಬೇಕು ಅಂತೇಳಿ, ಅದು ಹೈಕಮಾಂಡ್ ಕೊಡಲಿಲ್ಲ, ನಿಮಗೆ ಕೊಟ್ಟರು, ನಾವು ಎಲ್ಲೋ ಒಂದು ಕಡೆ ಒಂದು ಪ್ರೊಟೆಸ್ಟು ಮಾಡಿದ್ವಿ, ಅದೆಲ್ಲ ಹಳೆ ಕಥೆ ಮುಗೀತು, ಅದೆಲ್ಲ ರಾಜಕಾರಣದಲ್ಲಿ ಇದ್ದೇ ಇರ್ತದೆ. ಅದಾದಮೇಲೆ ನೀವು ಗೆದ್ದ ಮೇಲೆ ಯಾರು ಓಟ್ ಹಾಕಿದ್ರು, ಯಾರು ಬಿಟ್ಟರು, ಅದೆಲ್ಲ ಬೇಡ. ಎಲ್ಲರೂ ಓಟ್ ಹಾಕಿದ್ದಕ್ಕೆ ನಿಮ್ಗೆ 80,000 ಲೀಡ್ ಬಂತು.